ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿರುವಂಥ ಸಂದರ್ಭದಲ್ಲೇ ಭಾರತಕ್ಕೆ ಟ್ರಂಪ್ ಏರಿದ್ದಂಥ 50% ತೆರಿಗೆ ಇವತ್ತಿನಿಂದ ಜಾರಿಯಾಗಿರುವಂಥದ್ದು. ಭಾರತದ ಮೇಲೆ ಟ್ರಂಪ್ ತೆರಿಗೆಯ ಬಾಂಬ್ ಇವತ್ತಿನಿಂದ ಜಾರಿಯಾಗ್ತಾ ಇದೆ. ಇಂದಿನಿಂದ ಭಾರತಕ್ಕೆ 50% ತೆರಿಗೆ ಬರೆಯನ್ನು ಎಳೆಯಲಾಗ್ತಾ ಇದೆ. ಟ್ರಂಪ್ ಟ್ಯಾಕ್ಸ್ಗೆ ಭಾರತ ಕೊಡುತ್ತಾ ಕೌಂಟರ್ ಅನ್ನುವಂಥ ಪ್ರಶ್ನೆ. ಬಿಕಾಸ್ ಆಲ್ಟರ್ನೇಟಿವ್ ಆಗಿ ಈಗ ಭಾರತ ಏನು ಮಾಡಬೇಕಾಗಿದೆ, ಬಿಕಾಸ್ ಸುಮಾರು ಒಂದು 4 ಲಕ್ಷ ಕೋಟಿಯಷ್ಟು ಏನು ವ್ಯವಹಾರ ಇತ್ತು, ಅದ್ರ ಮೇಲೆ ಈ ಸುಂಕ ತಗಲ್ತಾ ಇರುವಂಥದ್ದು. ಅಮೆರಿಕ ಸುಂಕ ಸಮರಕ್ಕೆ ಮೋದಿ ದಿಟ್ಟ ಉತ್ತರವನ್ನ ಕೊಡ್ತಾರ, ಯಾವ ಒತ್ತಡಕ್ಕೂ ಹೆದರಲ್ಲ ಅಂತ ಈಗ ಆಲ್ರೆಡಿ ನರೇಂದ್ರ ಮೋದಿ ಹೇಳಿದ್ರು. ಆಗಸ್ಟ್ 15ರ ಸಂದರ್ಭದಲ್ಲೂ ಕೂಡ ಅಷ್ಟೇ, ಭಾಷಣದ ಸಂದರ್ಭದಲ್ಲೂ ಕೂಡ ಪರೋಕ್ಷವಾಗಿ ಅಮೆರಿಕಕ್ಕೆ ಒಂದು ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು, ತಿರುಗೇಟನ್ನ ಕೊಟ್ಟಿದ್ರು. ಸ್ವದೇಶಿ ಅಸ್ತ್ರ ಹೂಡೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇದ್ವಿ, ಟ್ರಂಪ್ 50% ತೆರಿಗೆ, ಅದು ಗಣೇಶ ಗೌರಿ ಹಬ್ಬದ ಸಂದರ್ಭದಲ್ಲೇ ಬಂದಿರುವಂಥದ್ದು. ಇದು ಯಾವ ರೀತಿಯಾಗಿ ಭಾರತಕ್ಕೆ ಹೊರೆ ಆಗುತ್ತೆ, ಮತ್ತು ಭಾರತ ಆಲ್ಟರ್ನೇಟಿವ್ ಆಗಿ ಏನೇನು ಮಾಡಬೇಕು ಇವಾಗ ಈ ಸಂದರ್ಭದಲ್ಲಿ? ಪೃಥ್ವಿ, ಈಗಾಗಲೇ ಆಲ್ಟರ್ನೇಟಿವ್ ಮೋಡ್ಸ್ ಮತ್ತು ಆಲ್ಟರ್ನೇಟಿವ್ ಮಾರ್ಕೆಟ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಭಾರತ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಿರತವಾಗಿರುವಂಥದ್ದು ನೋಡ್ತಾ ಇದ್ದೀವಿ. ರಷ್ಯಾ ಕೂಡ ವೆಲ್ಕಮ್ ಮಾಡಿದೆ ಈ ಹಿಂದೆನೇ, ಬನ್ನಿ ನೀವು ಅಲ್ಲಿ ಇದಾದ್ರೇನು, ನಮ್ಮ ಮಾರ್ಕೆಟ್ ಮುಕ್ತವಾಗಿದೆ, ನಿಮ್ಮ ಸ್ಕಿಲ್ಡ್ ಲೇಬರ್ಸ್ ಅಂದರೆ ಸರ್ವಿಸ್ ಸೆಕ್ಟರಿಂದ ಹಿಡಿದು ಜೊತೆಗೆ ಅಫ್ಕೋರ್ಸ್ ಈಗ ಅಮೇರಿಕಾ ಅಂತಂದರೆ ಅಲ್ಲಿ IT ಸೆಕ್ಟರು ಬೇರೆ, ನಮ್ಮ ಭಾರತೀಯ ಕುಶಲ IT ಉದ್ಯೋಗಿಗಳು ಅದು ಬೇರೆ ಒಂದು ಸರ್ವಿಸ್ ಸೆಕ್ಟರ್. ಅದರ ಹೊರತಾಗಿ ನಿಮ್ಮ ಸ್ಕಿಲ್ಡ್ ಲೇಬರ್ ಸರ್ವಿಸ್ ಇತರ IT-ಯನ್ನು ಹೊರತಾಗಿರುವಂಥ ಸರ್ವಿಸ್ ಸೆಕ್ಟರಲ್ಲಿರುವಂಥ ನಿಮ್ಮ ಸ್ಕಿಲ್ಡ್ ಲೇಬರ್ಸು ನಮಗೆ ಅವಶ್ಯಕತೆ ಇದೆ, ಮತ್ತು ನಿಮ್ಮ ಪ್ರಾಡಕ್ಟ್ಸ್ಗಳಿಗೂ ಕೂಡ ನಮ್ಮಲ್ಲಿ ಓಪನ್ ಮಾರ್ಕೆಟ್ ಇದೆ ಅನ್ನೋಂಥ ಹೇಳೋದ್ರ ಮೂಲಕ ರಷ್ಯಾ ಅತಿ ದೊಡ್ಡದಾಗಿ ಬಾಗಿಲನ್ನ ತೆರೆದಿರಿಸಿದೆ. ಮತ್ತೊಂದು ಕಡೆ ಚೀನಾ ಜೊತೆ ಇನ್ಯಾವತ್ತೂ ಕೂಡ ಸಂಬಂಧ ಸುಧಾರಣೆ ಸಾಧ್ಯ ಇಲ್ಲ ಅಂತ ನಂಬಿಕೊಂಡಿದ್ದಂಥ ಅಮೆರಿಕ ಅಚ್ಚರಿ ಆಗೋ ರೀತಿ ಈಗ ಚೀನಾದ ಜೊತೆಗಿನ ಮಾತುಕತೆಗಳು, ನಿರಂತರ ಸಂಪರ್ಕ ಎಲ್ಲವೂ ಕೂಡ ಈ ಒಂದು ಸುಂಕ ಸಮರಕ್ಕೆ ಹೊಸ ದಿಕ್ಕು ದಿಸೆಯನ್ನು ತೋರಿಸಿದೆ. ಇನ್ನೊಂದು ವಿಶೇಷ ಅಂತಂದರೆ, ಈಗ ಏನು ಶಾಂಘೈ ಸಮಾವೇಶಕ್ಕೆ ಹೋಗ್ತಾ ಇದ್ದಾರಲ್ಲ ಮೋದಿ, ಅದರಲ್ಲಿ ತಮ್ಮ ಒಂದು ಸಂಪ್ರದಾಯವನ್ನು ಮೀರಿ ಸ್ವತಃ ಏನು ಚೀನಾದ ಅಧ್ಯಕ್ಷರು ನರೇಂದ್ರ ಮೋದಿ ಅವರನ್ನು ವಿಮಾನ ನಿಲ್ದಾಣಕ್ಕೆ ಬಂದು ಸ್ವಾಗತ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಚೀನಾದ ಮಾಧ್ಯಮಗಳೇ ವರದಿ ಮಾಡ್ತಾ ಇದೆ, ಅಲ್ಲಿನ ಅಧಿಕೃತ ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಈ ಬಗ್ಗೆ ಹಲವಾರು ಕಡೆಯಲ್ಲಿ ವರದಿ ಆಗ್ತಾ ಇದೆ. ಒಂದು ಕಡೆ ಚೀನಾ ಅಧ್ಯಕ್ಷರ ಜೊತೆಗಿನ ಸಾಮೀಪ್ಯತೆ ಹೇಳ್ಬೋದು, ಏನು ಚೀನಾ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು, ಸಣ್ಣ ಕಣ್ಣಿನ ಗಣಪತಿ ಮತ್ತೊಂದು ಮಗದೊಂದು ಅಂತ. ಯಾವತ್ತು ಈಗ ಯಾಕೆ ಅಂತ ಏನು ಲುಕ್ ಈಸ್ಟ್ ಅಂತ ಹೋಗ್ತಾ ಇದ್ದಾರೆ ಅಂತ ವಿರೋಧಿಗಳು ಅಥವಾ ಮೋದಿ ಆಡಳಿತವನ್ನು ಟೀಕೆ ಮಾಡುವಂತಹವರು, ಅಥವಾ ಚೀನಾ ನಮ್ಮ ಸರಹದ್ದಿನ ಜೊತೆ ಆಟ ಆಡ್ತಾ ಇದೆ ಸದಾಕಾಲ, ನಮ್ಮ ಗಡಿಯಲ್ಲಿ ಕಿರಿಕಿರಿಯನ್ನು ಮಾಡ್ತಾ ಇದೆ, ಅಥವಾ ನಮ್ಮ ಭೂಪ್ರದೇಶದ ಮೇಲೆ ಯಾವಾಗಲೂ ಕಣ್ಣಿಟ್ಟಿದೆ ಅನ್ನುವಂಥ ಒಂದು ವಿಚಾರ ಅದೇನು ಮೋದಿಯವರ ಆಡಳಿತದಲ್ಲಿ ಆಗಿಲ್ಲ. ನಿರಂತರವಾಗಿ ಸ್ವಾತಂತ್ರ್ಯ ಬಂದಾಗಿದ್ದರೆ ಇದುವರೆಗೂ ಕೂಡ ಪ್ರತಿಯೊಂದು ಆಡಳಿತದಲ್ಲಿ ಕೂಡ ಇಂಥ ಒಂದು ಕಿರಿಕಿರಿಗಳನ್ನು ಮಾಡ್ತಾನೆ ಬಂದಿದೆ ಚೀನಾ. ಅದು ಮತ್ತೊಂದು ಕಡೆ. ಆದರೆ ಯಾವತ್ತೂ ಒಂದು ದೇಶದ ಹಿತಾಸಕ್ತಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ವೈಯಕ್ತಿಕ ಇಗೋ ಇವನ್ನು ಪಕ್ಕಕ್ಕಿಡಬೇಕಾಗತ್ತೆ. ಮತ್ತು ಟೀಕೆಗಳು ಏನೇ ಇರಲಿ, ಈಗ ನನ್ನ ಎದುರಾಳಿಗಳು ನನ್ನನ್ನು ಯಾವ ಹಂತಕ್ಕೆ ಎಳೆದು ಟೀಕೆ ಮಾಡ್ತಾರೆ ಅನ್ನೋದರ ಎಲ್ಲ ವಿವೇಚನೆ ಇದ್ದು ಅರಿವಿದ್ದು ಕೂಡ ದೇಶದ ಹಿತಾಸಕ್ತಿ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಸದೃಢ ನಾಯಕತ್ವ, ಸ್ವಲ್ಪ ಏನು ಕನ್ವೆನ್ಷನಲಿಸಮ್ನ ಪಕ್ಕಕ್ಕಿಟ್ಟು ಸ್ವಲ್ಪ ಕನ್ವೀನಿಯನ್ಸನ್ನು ಕೂಡ ನೋಡಬೇಕಾಗತ್ತೆ. ಸೊ ನಾವು ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಡ್ತಂಥ ವಿಚಾರದಲ್ಲೂ ಕೂಡ ಏನು ಈ ಹಿಂದೆ ಮಾಡಿದ್ದಾದೇನೆ ನಮ್ಮ ಕನ್ವೀನಿಯನ್ಸನ್ನು ನೋಡಿದ್ವಿ ಹೊರತು ನಾವು ಯಾವುದೇ ಸಂಪ್ರದಾಯಕ್ಕೆ, ಅಂದರೆ ಅಮೇರಿಕ ಏನು ಅಂದ್ಕೊಂಡ್ಬಿಡುತ್ತೋ, ಯುರೋಪಿಯನ್ ಯೂನಿಯನ್ಸ್ ಏನು ಅಂದ್ಕೊಂಡ್ಬಿಡುತ್ತೋ, ಇಂಥದ್ದು ಯಾವುದೇ ಒಂದು ಗೊಡ್ಡು ಸಂಪ್ರದಾಯಗಳಿಗೆ ಬೀಳಲಿಲ್ಲ. ಇವತ್ತಿಗೂ ಕೂಡ ಸುಂಕ ಸಮರದ ತಳಹದಿ ಹಿನ್ನೆಲೆಯೇ ರಷ್ಯಾ ತೈಲ ಖರೀದಿ ಅಂತ. ಅವತ್ತು ಯಾವ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ನು ಜಾಗತಿಕ ತೈಲ ಮಾರುಕಟ್ಟೆಯನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ, ಅಲ್ಲಿರುವಂಥ ಏನು ಏರಿಳಿತವನ್ನು ಮ್ಯಾನೇಜ್ ಮಾಡಲಿಕ್ಕೆ ಭಾರತ ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂತ ಬೆನ್ನು ತಟ್ಟಿದ್ರು. ಆ ವಿಚಾರದಲ್ಲಿ ಅದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಸುಂಕ ಸಮರವನ್ನು ಮಾಡ್ತಾ ಇದ್ದಾರೆ. ಅದಷ್ಟಕ್ಕೆ ನೇರವಾಗಿ ಕಾಣಿಸ್ತಾ ಇಲ್ಲ, ಅವರಿಗೆ ಒಂದು ಪ್ರತಿಷ್ಠೆ ಕಾಣಿಸ್ತಾ ಇದೆ. ಅಲ್ಲಿ ಪುಟಿನನ್ನು ಸದೆ ಬಡಿಬೇಕು, ಒಂದು ರಷ್ಯಾದ ಸುಪ್ರೀಮಸಿಯನ್ನು ತಲೆ ಕೆಳಗೆ ಮಾಡಬೇಕು. ಯಾಕಂದರೆ ಟ್ರಂಪ್ಗೆ ಯಾವ ಲೆಕ್ಕದ ಕಿಮ್ಮತ್ತನ್ನು ಕೊಡ್ತಿಲ್ಲ. ಒಂದು ಆ ಕಾರಣಕ್ಕೆ ಈ ಉಕ್ರೇನ್ ಯುದ್ಧವನ್ನು ಕೂಡ ನಿಲ್ಲಿಸ್ತೆ ನಾನು ಅಂತ ಹೇಳ್ಕೊಳ್ಳುವಂಥ ಒಂದು ಲೆಕ್ಕಾಚಾರದಲ್ಲಿ ವೈಯಕ್ತಿಕ ಹಿತಾಸಕ್ತಿಯಲ್ಲಿ ಟ್ರಂಪ್ ಇದ್ದಾರೆ. ಡೀಪ್ ಸ್ಟೇಟಿಗೆ ಅದರದ್ದೇ ಆದಂಥ ಅಮೆರಿಕದ ಸುಪ್ರೀಮಸಿ, ಆ ಲೆಕ್ಕಾಚಾರದಲ್ಲಿ ಅಮೆರಿಕದ ಡೀಪ್ ಸ್ಟೇಟ್ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಟ್ರಂಪ್ಗೆ ಇರುವಂಥ ಏಕೈಕ ಗೋಲ್ ಏನಂತಂದರೆ ರಷ್ಯಾವನ್ನು ಮಂಡಿ ಊರುವಂತೆ ಮಾಡಬೇಕು. ಅದು ಯಾಕೆ ಆಗ್ತಾ ಇಲ್ಲ ಅಂತಂದರೆ ಭಾರತದಿಂದ ಸಿಗ್ತಾ ಇರುವಂಥ ನೆರವು ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟಲ್ಲಿ. ಸೊ ಆ ಕಾರಣಕ್ಕೆ ನಮ್ಮ ಮೇಲೆ ಮುಗಿಬಿದ್ದಿದ್ದಾರೆ. ಪಾಕಿಸ್ತಾನವನ್ನು ಬೆದರು ಬೊಂಬೆ ರೀತಿ ತೋರಿಸಿ ಅಲ್ಲಿ ಅತ್ಯಂತ ಅದು ನಮ್ಮನ್ನು ಡೆಡ್ ಎಕಾನಮಿ ಅಂತ ಕರೆದು ಮುಳುಗಿ ಕೊಳತೋಗಿರುವಂಥ ಪಾಕಿಸ್ತಾನದ ಜೊತೆ ಸಂಬಂಧ ಸುಧಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಿರುವಂಥ ಟ್ರಂಪು ಶತಮೂರ್ಖ ಅಂತ ಅಮೆರಿಕದ ಹಲವು ಮಾಧ್ಯಮಗಳಲ್ಲಿ, ಪ್ರತಿಪಕ್ಷಗಳಲ್ಲಿ ಚರ್ಚೆ ಆಗ್ತಾ ಇದೆ. ಆದರೂ ಕೂಡ ದೇಶದ ಅನಿವಾರ್ಯತೆಗೆ ಇಂಥದ್ದೊಂದು ನಿರ್ಧಾರ ಬೇಕಾಗಿತ್ತು, ಹಾಗಾಗಿ ನಾವು ಭಾರತದ ಮೇಲೆ ಸವಾರಿಯನ್ನು ಮಾಡುವಂಥ ನಿರ್ಧಾರವನ್ನು, ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ ಅಂತ ಸಮಜಾಯಿಷನ್ನು, ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ
ಭಾರತ ಬದಲಾಗಿದೆ, ಭಾರತೀಯರು ಬದಲಾಗಿದ್ದಾರೆ. 98ರಲ್ಲಿ ನೀವು ಪೋಖ್ರಾನ್ ಅಣು ಪರೀಕ್ಷೆಯ ಲೆಕ್ಕಾಚಾರದಲ್ಲಿ ನಮ್ಮ ಮೇಲೆ ಏನು ಸ್ಯಾಂಕ್ಷನನ್ನು ಹಾಕಿದ್ರಲ್ಲ, ಅವತ್ತಿನ ದಿನದಲ್ಲೇ ನಾವು ತಡ್ಕೊಂಡ್ವಿ ಅಂತಂದರೆ ಭಾರತ ಅದಾದ ಮೇಲೆ 3ನೇ ಆರ್ಥಿಕತೆಯ ಅತಿ ದೊಡ್ಡದಾಗಿ ಹೆಜ್ಜೆಯನ್ನು ಹಾಕ್ಕೊಂಡು ಬಂದಿದೆ ಮತ್ತು ಒಂದು ಸೆಲ್ಫ್ ರಿಲಯಂಟ್ ಮೋಡಲ್ ಇದೆ. ಇವತ್ತು ಪ್ರತಿಯೊಬ್ಬ ಇಂಡಿಯನ್ಸ್ಗೂ ಕೂಡ ಇವತ್ತು ತನ್ನ ಶಕ್ತಿ, ಸಾಮರ್ಥ್ಯ ಮತ್ತು ಸ್ವಾವಲಂಬನೆ ಇದೆಲ್ಲದರ ಬಗ್ಗೆ ಮಹತ್ವ ಮತ್ತು ದೇಶೀಯತೆ ಮತ್ತು ದೇಶದ ಒಂದು ರಾಷ್ಟ್ರಾಭಿಮಾನ ಇಂಥ ವಿಚಾರಗಳಲ್ಲೆಲ್ಲ ದೊಡ್ಡ ಮಟ್ಟದ ಒಂದು ಅರಿವು ಮೂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಧಾರಗಳಿಗೆ ಪ್ರಜೆಗಳು ಅಥವಾ ಜನರು ಕೂಡ ಪೂರಕವಾಗಿರೋದ್ರಿಂದ ಸರ್ಕಾರಕ್ಕೂ ಒಂದು ಮನೋಸ್ಥೈರ್ಯ. ಈಗ ನಿನ್ನೆನೂ ಕೂಡ ಮೋದಿ ಹೇಳಿದರು, ಇಡೀ ಜಗತ್ತಿಗೆ ಆತ್ಮನಿರ್ಭರತೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಯಾರು ಏನೇ ಒತ್ತಡ ಹಾಕಲಿ, ಅವರೆಷ್ಟೇ ದೊಡ್ಡವರಿರಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ರೈತರು, ನಮ್ಮ ಸ್ಥಳೀಯ ಉದ್ಯಮಗಳು, ಇಂಥದ್ದೊಂದು ಹಿತಾಸಕ್ತಿ ನಮಗೆ ಇಂಪಾರ್ಟೆಂಟು ಅಂತ ಹೇಳೋ ಮೂಲಕ ಕೆಲವು ನಿರ್ದಿಷ್ಟ ಬೇಡಿಕೆಗಳನ್ನು ಅಥವಾ ಮಿತಿಗಳನ್ನು ಇಟ್ಕೊಂಡು ಏನು ಸವಾರಿಯನ್ನು ಮಾಡಬೇಕು ಅಂತ ಕೂತಿದ್ದಿಲ್ಲ ಟ್ರಂಪ್ ಆಡಳಿತ. ಹೈನುಗಾರಿಕೆಯಲ್ಲಿ ರೈತರಿಗೆ ತೊಂದರೆ ಆಗೋ ರೀತಿ ಬೇರೆ ಬೇರೆ ಹಲವಾರು ವಿಚಾರಗಳಲ್ಲಿ ನಮ್ಮ ಒಂದು ಸ್ವದೇಶಿ ಮಾರುಕಟ್ಟೆಯನ್ನು ರೂಲ್ ಮಾಡಬೇಕು ಅಂತ ಏನು ಅನ್ಕೊಂಡಿದ್ದಲ್ಲ, ಅದರಲ್ಲಿ ಒಂದು ರೆಡ್ ಲೈನನ್ನು ಡ್ರಾ ಮಾಡಿದ್ದಾರೆ ಕ್ಲಿಯರ್ ಆಗಿ. ಬೌಂಡ್ರಿ, ಈ ಬೌಂಡ್ರಿ ಆಚೆಗೆ ನೀವು ಬರಲ್ಲ, ನಾವು ಬರಬಾರ್ದು, ಪರಸ್ಪರ ಗಿವ್ ಅಂಡ್ ಟೇಕ್ ಇದ್ರೆ ಮಾತ್ರ ಇದು ಸಾಧ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಈ ಕಾರಣಕ್ಕೆ ಹೊಸ ಒಂದು ಮಾರ್ಕೆಟ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಲೆಕ್ಕಾಚಾರವು ಕೂಡ ನಡೀತಾ ಇದೆ. ಮೋದಿ ಮಾತನಾಡಿದಾರೆ, ಅದೊಮ್ಮೆ ಕೇಳ್ಕೊಂಡ್ಬಿಡೋಣ. दुनिया में आर्थिक स्वार्थ वाली राजनीति सब कोई अपना करने में लगा है, उसे हम भली भांति देख रहे हैं. मैं अहमदाबाद की इस धरती से अपने लघु उद्यमियों से कहूंगा, मेरे छोटे छोटे दुकानदार भाई बहनों से कहूंगा, मेरे किसान भाइयों से कहूंगा, मेरे पशुपालक भाई बहन से कहूंगा, और मैं गांधी की धरती पे से बोल रहा हूं, मेरे देश के लघु उद्यमी हो, किसान हो, पशुपालक हो, हर किसी के लिए मैं आपको बार बार वादा करता हूं, मोदी के लिए आपके हित सर्वोपरि है. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಧು, ಇಲ್ಲಿ ಮೋದಿ ನಾವು ಯಾವುದಕ್ಕೂ ಎದುರೋದಿಲ್ಲ, ದಿಟ್ಟ ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ರೀತಿಯಾದಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಹಿತಾಸಕ್ತಿಯನ್ನು ಕೂಡ ಕಡೆಗಣಿಸೋದಿಲ್ಲ. ನಮ್ಮ ರೈತರು, ನಮ್ಮ ಜನ ಇಂಪಾರ್ಟೆಂಟು, ನಮ್ಮ ಉದ್ಯಮಿದಾರರು ಇಂಪಾರ್ಟೆಂಟು, ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ. ಈಗ ನೋಡಿ, ಎರಡು ರೀತಿ ಕಾಣಿಸ್ತಾ ಇದೆ ಅವರ ಕಾಂಬ್ಯಾಟಿಂಗ್ ಮೆಥಡಾಲಜಿ ಏನಿದೆಯಲ್ಲ. ಒಂದು, ನೀವೇ ನಮಗೆ ಸರ್ವೋತ್ತಮ, ನಾವು ಬೇರೆ ಆರ್ಥಿಕ ಸ್ವಾರ್ಥತೆ ಹಿನ್ನೆಲೆ ಇರುವಂಥ ರಾಜನೀತಿಯನ್ನು ಮಾಡ್ತಾ ಇರುವಂಥ ರಾಷ್ಟ್ರಗಳ ಮುಂದೆ ಮಂಡಿಯೂರಲ್ಲ, ತಲೆಬಾಗಲ್ಲ ಅಂತ ಹೇಳೋದ್ರ ಮೂಲಕ ಇಲ್ಲಿ ಪ್ರತಿಪಕ್ಷದವ್ರು ಏನು ಹೇಳ್ತಾ ಇದ್ದಾರೆ, ಟ್ರಂಪ್ ಮುಂದೆ ಇವರು ಮಂಡಿ ಉರಿದ್ರು, ವ್ಯಾಪಾರಕ್ಕೋಸ್ಕರ ಎಲ್ಲ ಆಯ್ತು. ಈಗ ಅದಕ್ಕೋಸ್ಕರನೇ ಸಿಂಧೂರ ಹೌದು ಕಾಲ್ ಆಫ್ ಆಗಿದ್ದಿದ್ರೆ ವಾರು, ಇದು ಯುದ್ಧದ ಸಮಯ ಅಲ್ಲ, ಯುದ್ಧದ ಶತಮಾನವೂ ಅಲ್ಲ, ನಾವು ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಬೇಕು ಅಂತ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಿಂದಲೇ ಮೋದಿ ಹೇಳ್ತಾ ಇದ್ರು. ಆದರೆ ಯಾರೋ ನಮ್ಮನ್ನು ತೀಟೆ ಮಾಡ್ತಾ ಇದ್ದಾರೆ ಅಂದಾಗ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ. ಅದರ ಪಾಕಿಸ್ತಾನಕ್ಕೆ ಪ್ರತಿಕ್ರಿಯೆ ಕೊಟ್ಟಾಯಿತು. ಹಾಗಂದ ಮಾತ್ರಕ್ಕೆ ನಾವು ಭೂದಾಹಿಗಳಲ್ಲ, ಸ್ವಾರ್ಥಿಗಳಲ್ಲ. ಈ ಹಿಂದೆನೂ ಕೂಡ ನಮ್ಮ ಸೈನ್ಯ ಲಾಹೋರ್ವರೆಗೆ ನುಗ್ಗದಂಥ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ನಮಗೆ ಬೇಕು ಅಂತ ಕಬ್ಜಾ ಮಾಡಕ್ಕೆ ಹೋಗಲಿಲ್ಲ. ನಮ್ಮದೇ ಬೇರೆ ರಾಜನೀತಿ, ನಮ್ಮದೇ ಬೇರೆ ಒಂದು ರಾಜತಾಂತ್ರಿಕತೆ. ಈ ಹಿನ್ನೆಲೆಯಲ್ಲಿ ಏನು ಮೆಸೇಜನ್ನು ಕೊಡಬೇಕು, ನಮ್ಮಲ್ಲಿ ಶೌರ್ಯ, ಧೈರ್ಯ ಎಲ್ಲವೂ ಇದೆ. ಆದರೆ ಯಾವ ಸಂದರ್ಭದಲ್ಲಿ ಬಳಸಬೇಕು ಮತ್ತು ಎಷ್ಟು ಬಳಸಬೇಕು ಮತ್ತು ನಮ್ಮ ಮಿತಿಗಳೇನು, ಅಥವಾ ಮಿತಿ ಇನ್ ದ ಸೆನ್ಸ್ ನಮ್ಮ ಒಂದು ನೈತಿಕ ಮಿತಿಗಳೇನು, ಅದನ್ನು ನಾವು ಅರಿತುಕೊಂಡು ವಿಶ್ವಶಾಂತಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂಥದ್ದೊಂದು ಗಾಂಧೀಜಿಯಂತಹ ವ್ಯಕ್ತಿತ್ವವನ್ನು ವಿಶ್ವಕ್ಕೆ ಕೊಟ್ಟಂಥ ದೇಶ ನಮ್ಮದು ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಉತ್ತರ ಕೊಡುವಂಥ ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ಕೂಡ ತೋರಿಸ್ಕೊಂಡು ಬಂದಿದೆ. ಈ ಸಲವೂ ಕೂಡ ಆಗಿದ್ದಾರೆ. ಆದರೆ ಟ್ರಂಪ್ ಅದನ್ನು ಬೇರೆ ರೀತಿ ತಿರುಗಿಸುವಂಥ ಪ್ರಯತ್ನ ಮಾಡಿದ್ರು. ಟ್ರಂಪ್ ಹೇಳಿಕೆಯನ್ನು ಇಟ್ಕೊಂಡು ಇಲ್ಲಿ ಪ್ರತಿಪಕ್ಷಗಳು ರಾಜಕೀಯವನ್ನು ಬೇರೆ ರೀತಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅದೆರಡಕ್ಕೂ ಕೂಡ ಉತ್ತರವನ್ನು ಕೊಡುವಂಥ ಒಂದು ಕಾಂಬ್ಯಾಟಿಂಗ್ ಮೆಥಡ್. ಇನ್ನೊಂದು, ಇಡೀ ವಿಶ್ವಕ್ಕೆ ನೀವು ಗ್ಲೋಬಲೈಸೇಷನ್, ಮತ್ತೊಂದು LPGಯನ್ನು ತೋರಿಸಿ, ಲಿಬರಲೈಸೇಷನ್ ಅಂತೆಲ್ಲ ತೋರಿಸಿ, ದೊಡ್ಡದಾಗಿ ಓಪನ್ ಮಾರ್ಕೆಟ್ ಅಂತ ಪ್ರೊಪಗಂಡವನ್ನು ಮಾಡಿ ಇಡೀ ವಿಶ್ವವನ್ನು ಆಳಬೇಕು ಅಂತ ಹೊರಟಿದ್ದು ಇದೇ ಅಮೆರಿಕ ಮತ್ತು ಯುರೋಪಿಯನ್ ಕಂಟ್ರಿ. ಇವತ್ತು ಅದೇ ಅಮೆರಿಕ, ಯುರೋಪಿಯನ್ ಕಂಟ್ರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಟೆಕ್ಷನಿಸಮನ್ನು ಮಾಡ್ತಾ ಇದೆ. ಬಟ್ ನಾವು ಪ್ರೊಟೆಕ್ಷನಿಸಮ್ ಅಂತ ಹೇಳ್ತಾ ಇಲ್ಲ, ನಾವು ಆತ್ಮನಿರ್ಭರ ಭಾರತ ಅಂತ ಹೇಳ್ತೇವೆ. ಅದನ್ನು ಮಾಡ್ತಾ ಇದ್ದೀವಿ. ಚೀನಾ ಹಿಂದೆ ಏನು ಮಾಡಿತ್ತು ಅಂಥದ್ದೊಂದು ದೊಡ್ಡ ಯೋಜನೆಯನ್ನು ಮುಂದಿನ 30-40 ವರ್ಷಗಳವರೆಗೂ ಕೂಡ ಹಾಕ್ಕೊಂಡು ಯಾವುದೇ ಸರ್ಕಾರ ಇರಲಿ ಅದಕ್ಕೆ ಒಂದು ನೀಲನಕ್ಷೆಯನ್ನು ತೋರಿಸ್ಕೊಡ್ತಾ ಇರುವಂಥದ್ದು ಈ ಒಂದು ಮೋದಿ ನಾಯಕತ್ವದಲ್ಲಿ ನೋಡ್ತಾ ಇದ್ದೀವಿ, ಮೋದಿಯವರ ನಾಯಕತ್ವದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರುವಂಥ ಒಂದು ಮೆಸೇಜ್ ಇಲ್ಲಿ ಹೆಸರನ್ನು ಹೇಳ್ತಾ ಇಲ್ಲ. ಇಗ್ನೋರೆನ್ಸ್ ಇಸ್ ದ ಬೆಸ್ಟ್ ಪಾಲಿಸಿ ಅಂತಾರಲ್ಲ, ಯಾವ ರೀತಿ ಟ್ರಂಪ್ಗೆ ಹರ್ಟ್ ಆಗ್ತಾ ಇದೆ ಈಗೋ ಅಂತಂದರೆ, ಟ್ರಂಪ್ ಹೆಸರನ್ನೂ ತಗೋತಾ ಇಲ್ಲ, ಅಮೆರಿಕದ ಹೆಸರನ್ನೂ ತಗೋತಾ ಇಲ್ಲ,
ಸೊ ಪದೇ ಪದೇ ಇಗ್ನೋರ್ ಮಾಡ್ತಾ ಇರುವಂಥ ಒಂದು ರೀತಿಯಲ್ಲಿ ಹಂಗಾದ್ರೆ ಭಾರತ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮನ್ನ ಎದುರ್ಕೊಳ್ಳುವಂಥ ಶಕ್ತಿ ಇದೆಯಾ ಅನ್ನೋಂಥ ಪದೇ ಪದೇ ಕೆಣಕುವಂಥ ಅಮೆರಿಕಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮುಜುಗರ ಆಗ್ತಾ ಇದೆ. ಜರ್ಮನಿ ಒಂದು ಪತ್ರಿಕೆಯಲ್ಲಿ 4 ಬಾರಿ ಫೋನ್ ಮಾಡಿದ್ರು. ಫ್ರಾಂಕ್ಫರ್ಟ್ ಆಲ್ಟ್ಮನ್ ರಿಪೋರ್ಟ್ ಮಾಡಿದೆಯಲ್ಲ, ಅದನ್ನ ಎರಡೂ ಸರ್ಕಾರಗಳು ಕೂಡ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಬಹುತೇಕ ರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಜರ್ಮನಿಯ ಪ್ರತಿಷ್ಠಿತ ಮಾಧ್ಯಮ ಫ್ರಾಂಕ್ಫರ್ಟ್ ಅಲ್ಲಿರುವಂಥ ಆಲ್ಟ್ಮೈನ್ ಪತ್ರಿಕೆಯಲ್ಲಿ ಅತಿ ದೊಡ್ಡದಾಗಿ ವರದಿಯಾಗಿರುವಂಥದ್ದು 4 ಸಲ, ಒಂದಲ್ಲ ಎರಡಲ್ಲ 4 ಸಲ ಟ್ರಂಪ್ ಕರೆ ಮಾಡಿದ್ದಾರೆ ಮೋದಿಗೆ ಈ ಒಂದು ವಿಚಾರದಲ್ಲಿ ಆದಷ್ಟು ಬೇಗ ರಿಸಾಲ್ವ್ ಮಾಡಿಕೊಂಡು ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ತನ್ನ ಗೌರವ, ಯಾಕಂದ್ರೆ ಅಮೆರಿಕದ ಅಧ್ಯಕ್ಷರ ಗೌರವವನ್ನು ಪಣಕ್ಕಿಟ್ಟಿದೆ ಭಾರತ. ಸೊ ಗೆಲ್ತಾ ಇರುವಂಥದ್ದು ಭಾರತದ ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿ ಮತ್ತು ಭಾರತೀಯರ ಒಂದು ಆತ್ಮನಿರ್ಭರತೆಯ ಒಂದು ಶಕ್ತಿ ಸಾಮರ್ಥ್ಯವೇ ಹೊರತು ಟ್ರಂಪ್ ಅನ್ನೋ ಒಬ್ಬ ಬೆದರುಗೊಂಬೆ ಆಟ ಆಡಿಸುವಂಥ ವ್ಯಕ್ತಿಯ ಒಂದು ಹುಚ್ಚಾಟಗಳೆಲ್ಲ ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ತೋರಿಸ್ತಾ ಇದೆ ಮತ್ತು ಜಗತ್ತಲ್ಲಿ ಬೇರೆ ಬೇರೆ ಕಡೆ ವರದಿಗಳಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅದು ಭಾರತೀಯರಿಗೂ ಕೂಡ ಗೊತ್ತಾಗ್ತಾ ಇದೆ, ಇಲ್ಲೇನು ಮುಚ್ಚುಮರೆ ಇಲ್ಲ. ಟ್ರಂಪ್ನ ಯಾವ ರೀತಿ ಮೈಂಡ್ ಗೇಮ್ ಅಲ್ಲಿ ಆಟ ಆಡಿಸ್ತಾ ಇದೆ ಇಂಡಿಯಾ ಮತ್ತು ಚೀನಾ ಹೇಳಿದ್ರಲ್ಲ ಮೌನ ದೌರ್ಬಲ್ಯ ಆಗಬಾರ್ದು ಅಂತ. ಆಮೇಲೆ ಸ್ಪೆಷಲಿ ಈಗ ಯಾರೆಲ್ಲ ಡಿಪೆಂಡೆನ್ಸಿ ಆಗ್ಬಿಟ್ಟಿದ್ದಾರೆ ಅಮೆರಿಕದ ಮೇಲೆ ಅವರೆಲ್ಲ ಈಗಲೇ ಎಚ್ಚೆತ್ಕೊಳ್ಳೋದು ಒಳ್ಳೇದು ಅಂತ ಕಾಣಿಸುತ್ತೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕ ನಮ್ಮನ್ನು ಯಾವ ಕ್ಷಣದಲ್ಲಾದರೂ ಕೈ ಬಿಡುವಂತ ಸಾಧ್ಯತೆ ಇರುತ್ತೆ. ನಮ್ಮ ಹಿತಾಸಕ್ತಿ ನಾವು ನೋಡ್ಕೊಳ್ದೆ ಹೋದ್ರೆ ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡಬೇಕು. ಅತಿ ದೊಡ್ಡ ರಾಜತಂತ್ರಜ್ಞ ಅಂತ ಕರೆಸ್ಕೊಳ್ಳುವಂತ ಅಮೆರಿಕದ ಹೆನ್ರಿ ಕಿಸೆಂಜರ್ ಅದೇ ಹೇಳಿದ್ದು, ನೀವು ಅಮೆರಿಕದ ಶತ್ರುವಾಗೋದು ಎಷ್ಟು ದೊಡ್ಡ ಅಪಾಯವೋ ಸ್ನೇಹಿತ ಆಗೋದು ಅದಕ್ಕಿಂತಲೂ ದೊಡ್ಡ ಅಪಾಯ ಅಂತ. ಇವತ್ತು ಯುರೋಪಿಯನ್ ಕಂಟ್ರೀಸ್ ಅನ್ನ ಮೊನ್ನೆ ಇದೇ ಟ್ರಂಪ್ ಉಕ್ರೇನ್ ವಿಚಾರದಲ್ಲಿ ಕರೆಸೋ ಸಂದರ್ಭದಲ್ಲಿ ಯಾವ ರೀತಿ ಕೂರಿಸಿದ್ರು, ತಾನೊಬ್ಬ ಹೆಡ್ ಮಾಸ್ಟ್ರು, ಬಾಕಿಯವರೆಲ್ಲ ಸ್ಟೂಡೆಂಟ್ಸ್ ಅನ್ನೋ ರೀತಿ. ಅವರು ಕೂಡ ಒಂದು ದೇಶದ ಮುಖ್ಯಸ್ಥರುಗಳು, ಒಂದು ರೌಂಡ್ ಟೇಬಲ್ ಅಲ್ಲೇ ಮೀಟಿಂಗ್ ಆಗಬೇಕಾಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ಇವರು ತಾನು ಉದ್ದೇಶಿತ ನಾಯಕ, ಇವರೆಲ್ಲ ನನ್ನ ಅಡಿಯಾಳುಗಳು ಅನ್ನೋ ರೀತಿ ಕೂರಿಸಿದ್ರು. ಮೊನ್ನೆ ಆದಂಥ ಅವಮಾನದಿಂದ ಫ್ರಾನ್ಸ್ ಯಾವ ರೀತಿ ರಿಯಾಕ್ಟ್ ಆಯಿತು, ಭಾರತಕ್ಕೆ ಇಮಿಡಿಯೇಟ್ ಆಗಿ ಮೋದಿಗೆ ಕರೆ ಮಾಡಿದ್ರು, ಏನು ನಡೀತಾ ಇದೆ ಅಂತ ಎಕ್ಸ್ಚೇಂಜ್ ಆಫ್ ಇನ್ಪುಟ್ಸ್ ಆಯಿತು. ಅದಾದ ಮೇಲೆ ನಮ್ಮ ಎಂಜಿನ್ ವಿಚಾರದಲ್ಲಿ ಅಮೆರಿಕಾಗೆ ಸವಾಲೊಡ್ಡೋ ರೀತಿ ಫ್ರಾನ್ಸ್ ಡಿಫೆನ್ಸ್ ಡೀಲ್ ಆಗಿದೆ. ಸೊ ಯುರೋಪಿಯನ್ ಕಂಟ್ರಿಗಳು ಕೂಡ ಟ್ರಂಪ್ ಆಡಳಿತ ಅಥವಾ ಅಮೆರಿಕದ ಧೋರಣೆಗೆ ಬೇಸತ್ತು ಮತ್ತೆ ತಮ್ಮ ಹೊಸ ಹೊಸ ಎಕ್ಸ್ಪ್ಲೋರೇಷನ್ಗಳನ್ನು ಮಾಡ್ತಾ ಇರುವಂಥದ್ದು, ಅದೆಲ್ಲದಕ್ಕೂ ಕೂಡ ಭಾರತ ಒಂದು ಮಾಡೆಲ್ ಆಗಿ ಕಾಣಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಚೀನಾ ರೀತಿ ಏಕಾಏಕಿ ಮುಗಿಬಿದ್ದು ಮತ್ತೇನೋ ಮಾಡುವಂಥ ಒಂದು ಹುಚ್ಚುತನವನ್ನು ಅಥವಾ ಯಾವುದೋ ಒಂದು ಅವಿವೇಕಿತನವನ್ನು ಭಾರತ ತೋರಿಸ್ತಾ ಇಲ್ಲ. ಆದರೆ ಅಮೆರಿಕದ 10 ಪಟ್ಟು ಮೈಂಡ್ ಗೇಮನ್ನು ಆಡುವಂಥ ಪ್ರಯತ್ನಗಳನ್ನು ಭಾರತ ಮಾಡ್ತಾ ಇದೆ, ಭಾರತದ ನಾಯಕತ್ವ ಮಾಡ್ತಾ ಇದೆ, ಭಾರತದ ವಿದೇಶಾಂಗ ಸಚಿವರು, ರಕ್ಷಣಾ ಸಚಿವರುಗಳು ಮಾಡ್ತಾ ಇದ್ದಾರೆ, ಆಡಳಿತ ಮಾಡ್ತಾ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಮಾಡ್ತಾ ಇದ್ದಾನೆ. ಸೊ ಅವರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇದು ಅರಿವಾಗ್ತಾ ಇದೆ. ಈ ಮೂಲಕ ಟ್ರಂಪ್ ಅಂತ ಇನ್ಯಾವುದೇ ನಾಯಕತ್ವಗಳು ಈ ಹಿಂದೆ ಏನು ಎದುರಿಸಿ ಬೆದರಿಸಿ ಕೈಕಟ್ಟು ಹಾಕಿ ತಮ್ಮ ಲಾಭಕ್ಕೆ ನೀವು ಈ ಕಡೆ ಬರಬೇಕು ಅಂದರೆ ಈ ಕಡೆ ಬರಬೇಕು, ಆ ಕಡೆ ಬರಬೇಕು ಅಂದರೆ ಆ ಕಡೆ ಬರಬೇಕು ಅನ್ನೋ ತಮ್ಮ ಮನಸ್ಥಿತಿ ಏನಿತ್ತು, ಆ ಮನಸ್ಥಿತಿಗೆ ಪೆಟ್ಟು ಕೊಡುವಂಥ ಒಂದು ಅತ್ಯದ್ಭುತವಾದ ಒಂದು ರಾಜತಾಂತ್ರಿಕ ನಡೆಗಳನ್ನು ಸರ್ಕಾರ ಮತ್ತು ಭಾರತ ಆ್ಯಸ್ ಎ ಕಂಟ್ರಿ ಇದನ್ನ ಈ ಒಂದು ಸುಂಕ ಸಮರದಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಪೆಟ್ಟಾಗಲ್ಲ ಅಂತಲ್ಲ, ಅಫ್ಕೋರ್ಸ್ ಆಗುತ್ತೆ. ನಿನ್ನೆ ಒಂದು 5.5 ಲಕ್ಷ ಕೋಟಿ ಶೇರ್ ಮಾರ್ಕೆಟಲ್ಲಿ ವೇರಿಯೇಷನ್ ಆಗಿದೆ, ಒಂದು 870 ಪಾಯಿಂಟ್ಸ್ ವೇರಿಯೇಷನ್ ಆಗಿರೋದ್ರಿಂದ ಅಫ್ಕೋರ್ಸ್ ಅದು ಶೇರ್ ಮಾರ್ಕೆಟೇ ಅಂತಲ್ಲ, ಬೇರೆ ನಮ್ಮ ಲೋಕಲ್ ಪ್ರೊಡಕ್ಷನ್ ಯೂನಿಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಬೇರೆ ಬೇರೆ ತೊಂದರೆಗಳಾಗ್ಬೋದು. ಸೊ ಪ್ಯಾರಲಲ್ ಕನೆಕ್ಟಿಂಗ್ ಡಾಟ್ಸ್ಗಳನ್ನು ಇಂಡಿಯನ್ ಗೌರ್ಮೆಂಟ್ ಮಾಡ್ತಾ ಇರೋದು, ಜೊತೆಗೆ ಭಾರತೀಯನ ಮನಸ್ಸಲ್ಲಿ ಒಂದು ಕನ್ವೆ ಮಾಡ್ತಾ ಇರುವಂಥದ್ದು ಮೆಸೇಜ್ ಏನು, ತೊಂದರೆ ತಾತ್ಕಾಲಿಕ, ಆದರೆ ನಮ್ಮ ಸ್ವಾಭಿಮಾನ, ಆತ್ಮಗೌರವ ಮತ್ತು ಭವಿಷ್ಯ ದೊಡ್ಡದಿದೆ. ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನಮ್ಮತನವನ್ನು ಬಿಟ್ಕೊಡೋದು ಬೇಡ, ವಿಶ್ವಗುರು ಅಂದ್ರೆ ಇದೇ ಅನ್ನೋ ರೀತಿ ಒಂದು ಮೆಸೇಜ್ ಅನ್ನು ಕೊಡ್ತಾ ಇರುವಂತ ಪ್ರಯತ್ನವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಪರ್ಯಾಯ ಮಾರ್ಗಗಳನ್ನ ಹುಡುಕುತ್ತೆ, ಹಾಗೆ ಉತ್ತರಗಳನ್ನ ಕೂಡ ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದು.